ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಅಮೆರಿಕಕ್ಕೆ ಹೋಗಿ ಮಾಸ್ಟರ್ಸ್ ಮಾಡಬೇಕು, ಆಮೇಲೆ ಅಲ್ಲೇ ಒಂದೊಳ್ಳೆ IT ಕಂಪನಿಯಲ್ಲಿ ಕೆಲಸ ಹಿಡಿದು ಡಾಲರ್ ಲೆಕ್ಕದಲ್ಲಿ ಸಂಬಳ ತಗೊಳ್ತಾ ಲೈಫ್ ಸೆಟಲ್ ಮಾಡ್ಕೊಳ್ಬೇಕು. ಇದು ಬೆಂಗಳೂರು, ಹೈದರಾಬಾದ್ ಸೇರಿದಂತೆ ಭಾರತದ ಲಕ್ಷಾಂತರ ಯುವಕರ ಹಾಗೂ ಅವರ ಪೋಷಕರ ಬಹುದೊಡ್ಡ ಕನಸು. ಹಲವು ವರ್ಷಗಳಿಂದ ಭಾರತೀಯರು ಇದೇ ಟ್ರ್ಯಾಕ್ ಫಾಲೋ ಮಾಡಿಕೊಂಡು ಬಂದಿದ್ದಾರೆ. ಮೊದಲು ಸ್ಟೂಡೆಂಟ್ ವೀಸಾದಲ್ಲಿ ಅಮೆರಿಕಕ್ಕೆ ಹೋಗೋದು, ಆಮೇಲೆ OPT ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಮೂಲಕ ಕೆಲಸಕ್ಕೆ ಸೇರೋದು, ತದನಂತರ H1B ವೀಸಾ ಪಡೆದು ಕೊನೆಗೆ ಗ್ರೀನ್ ಕಾರ್ಡ್ ಪಡೆದು ಅಲ್ಲೇ ಸೆಟಲ್ ಆಗೋದು. ಆದ್ರೆ ಸ್ನೇಹಿತರೆ, ಭಾರತೀಯರ ಈ ನೆಚ್ಚಿನ ಅಮೆರಿಕ ಕನಸಿಗೆ ಈಗ ಬಹುದೊಡ್ಡ ಕೊಳ್ಳಿ ಬೀಳುವ ಸಮಯ ಬಂದಿದೆ. ಹೌದು, ಅಮೆರಿಕದ 35 ಜನ ಪ್ರಭಾವಿ ಸಂಸದರು ಸೇರಿ ಒಂದು ಸ್ಫೋಟಕ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಭಾರತೀಯರ IT ಕರಿಯರ್ ಅನ್ನೇ ಬುಡಮೇಲು ಮಾಡಲಿದೆ. ಹಾಗಾದ್ರೆ ಏನಿದು ಎಂಡ್ H1B ವೀಸಾ ಅಬ್ಯೂಸ್ ಆಕ್ಟ್? ಅಮೆರಿಕದಲ್ಲಿ ಈ ಹೊಸ ಬಿಲ್ ಪಾಸ್ ಆದ್ರೆ ಭಾರತೀಯರ ಗತಿ ಏನು? ಕನಿಷ್ಠ ಸಂಬಳ $2 ಲಕ್ಷ ಇರಬೇಕು ಅನ್ನೋ ಕಠಿಣ ರೂಲ್ಸ್ ಯಾಕೆ ತರ್ತಿದ್ದಾರೆ? ಅಮೆರಿಕದ ಬಾಗಿಲು ಮುಚ್ಚಿದ್ರೆ ಭಾರತದ IT ಹಬ್ಗಳ ಭವಿಷ್ಯ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. H1B ವೀಸಾಗೆ ಕಂಟಕ, ಏನಿದು ಹೊಸ ಬಿಲ್? ಸ್ನೇಹಿತರೆ, ಅಮೆರಿಕದಲ್ಲಿ ಫ್ರೀಡಮ್ ಕಾಕಸ್ ಅನ್ನೋ ಒಂದು ಪ್ರಭಾವಿ ರಾಜಕೀಯ ಗುಂಪಿದೆ. ಇದರ ನಾಯಕರಾದ ಪಾಲ್ ಗೋಸರ್ ಮತ್ತು ಎಲಿ ಕ್ರೇನ್ ನೇತೃತ್ವದ ಸುಮಾರು 35 ಜನ ಸಂಸದರು ಸೇರಿ ಎಂಡ್ H1B ವೀಸಾ ಅಬ್ಯೂಸ್ ಆಕ್ಟ್ 2026 ಅನ್ನೋ ಮಸೂದೆಯನ್ನ ಸಿದ್ಧಪಡಿಸಿದ್ದಾರೆ. ಈ ಬಿಲ್ನಲ್ಲಿರುವ ಪ್ರಮುಖ ಅಂಶಗಳನ್ನ ಕೇಳಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಮೊದಲನೆಯದು, ವೀಸಾಗೆ 3 ವರ್ಷ ಬ್ರೇಕ್. ಹೊಸದಾಗಿ ಯಾರಿಗೂ H1B ವೀಸಾ ನೀಡದಂತೆ ಬರೋಬ್ಬರಿ 3 ವರ್ಷಗಳ ಕಾಲ ತಾತ್ಕಾಲಿಕ ತಡೆ ನೀಡಬೇಕು. ಎರಡನೆಯದು, ಕೋಟಾಗೆ ಭಾರಿ ಕತ್ತರಿ. ಸದ್ಯ ಪ್ರತಿ ವರ್ಷ 85,000 ಜನರಿಗೆ ಸಿಗ್ತಾ ಇದ್ದ ವೀಸಾ ಕೋಟವನ್ನ ಕೇವಲ 25,000ಕ್ಕೆ ಇಳಿಸಬೇಕು. ಮೂರನೆಯದು, 1.9 ಕೋಟಿ ರೂಪಾಯಿ ಕನಿಷ್ಠ ಸಂಬಳ. ಲಾಟರಿ ಸಿಸ್ಟಮ್ ರದ್ದು ಮಾಡಿ ಯಾರು ವರ್ಷಕ್ಕೆ ಕನಿಷ್ಠ $2 ಲಕ್ಷ ಅಂದ್ರೆ ಸುಮಾರು 1.9 ಕೋಟಿ ರೂಪಾಯಿ ಸಂಬಳ ಪಡ್ಕೊಳ್ತಾರೋ ಅಂಥವರಿಗೆ ಮಾತ್ರ ವೀಸಾ ಕೊಡಬೇಕು. ನಾಲ್ಕನೆಯದು, ಬಾಡಿ ಶಾಪಿಂಗ್ಗೆ ಬ್ಯಾನ್. ಥರ್ಡ್ ಪಾರ್ಟಿ ಏಜೆನ್ಸಿಗಳ ಮೂಲಕ ಅಂದ್ರೆ ಬಾಡಿ ಶಾಪ್ಸ್ IT ಉದ್ಯೋಗಿಗಳನ್ನ ನೇಮಿಸಿಕೊಳ್ಳೋದನ್ನ ಸಂಪೂರ್ಣ ಬ್ಯಾನ್ ಮಾಡಬೇಕು. ಐದನೆಯದು, ಗ್ರೀನ್ ಕಾರ್ಡ್ OPT ಕ್ಯಾನ್ಸಲ್. H1B ವೀಸಾದಿಂದ ಗ್ರೀನ್ ಕಾರ್ಡ್ಗೆ ಹೋಗುವ ದಾರಿಯನ್ನ ಮುಚ್ಚಬೇಕು. ಜೊತೆಗೆ ವಿದ್ಯಾರ್ಥಿಗಳು ಓದು ಮುಗಿದ ಮೇಲೆ ಕೆಲಸ ಮಾಡಲು ಅವಕಾಶ ನೀಡುವ OPT ಸಿಸ್ಟಮ್ ಅನ್ನೇ ಶಾಶ್ವತವಾಗಿ ರದ್ದು ಮಾಡಬೇಕು. ಹೀಗೊಂದು ಬೇಡಿಕೆ ಈ ಮಸೂದೆಯಲ್ಲಿದೆ. ಒಟ್ಟಿನಲ್ಲಿ ಭಾರತೀಯರು ಅಮೆರಿಕಾಗೆ ಎಂಟ್ರಿ ಕೊಡುವ ಎಲ್ಲಾ ದಾರಿಯನ್ನು ಮುಚ್ಚೋದೆ ಈ ಮಸೂದೆಯ ಅಸಲಿ ಉದ್ದೇಶ. ಯಾರಿವರು ಫ್ರೀಡಮ್ ಕಾಕಸ್? ಇವರಿಗೇಕೆ ಭಾರತೀಯರ ಮೇಲೆ ಕೋಪ? ಸ್ನೇಹಿತರೆ, ಈ ಫ್ರೀಡಮ್ ಕಾಕಸ್ ಅನ್ನೋದು ರಿಪಬ್ಲಿಕನ್ ಪಾರ್ಟಿಯ ಸುಮಾರು 40-45 ಸಂಸದರಿರುವ ಒಂದು ಟೀಮ್. ಇವರು ಅಮೆರಿಕದ ದೊಡ್ಡ IT ಕಂಪನಿಗಳಿಗಿಂತ ಅಲ್ಲಿನ ಸ್ಥಳೀಯ ಅಮೆರಿಕನ್ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವವರು. ಇವರು ಈ ಬಿಲ್ ತರಲು ಪ್ರಮುಖವಾಗಿ 3 ಕಾರಣಗಳಿವೆ. ಮೊದಲನೆಯದು ಆರ್ಥಿಕ ಕಾರಣ. ಅಮೆರಿಕದ ನಿಯಮದ ಪ್ರಕಾರ OPT ಮೂಲಕ ಕೆಲಸಕ್ಕೆ ಸೇರುವ ವಿದೇಶಿ ವಿದ್ಯಾರ್ಥಿಗಳಿಗೆ ಮತ್ತು ಅವರನ್ನ ಕೆಲಸಕ್ಕೆ ತಗೊಳ್ಳುವ ಕಂಪನಿಗಳು ಮೆಡಿಕೇರ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಕಟ್ಟುವಂತಿಲ್ಲ. ಇದರಿಂದ ಕಂಪನಿಗಳಿಗೆ ಅಮೆರಿಕನ್ನರನ್ನ ಕೆಲಸಕ್ಕೆ ತಗೊಳ್ಳೋದಕ್ಕಿಂತ ಭಾರತೀಯರನ್ನ ತಗೊಂಡ್ರೆ 15.3% ಹಣ ಉಳಿಯುತ್ತೆ. ಇದು ಅಮೆರಿಕನ್ನರಿಗೆ ಆಗ್ತಾ ಇರುವ ಬಹುದೊಡ್ಡ ಅನ್ಯಾಯ. ನಮ್ಮ ದೇಶದವರಿಗೆ ಕೆಲಸ ಸಿಕ್ತಿಲ್ಲ ಅನ್ನೋದು ಈ ಸಂಸದರ ವಾದ. ಎರಡನೇದು, ಸಂವಿಧಾನದ ಪ್ರಶ್ನೆ. ಈ OPT ಅನ್ನೋದನ್ನ ಅಮೆರಿಕ ಸಂಸತ್ತು ಅಧಿಕೃತವಾಗಿ ಪಾಸ್ ಮಾಡಿಯೇ ಇಲ್ಲ. ಹಿಂದಿನ ಅಧ್ಯಕ್ಷರುಗಳು ತಮ್ಮ ಅಧಿಕಾರವನ್ನ ಬಳಸಿ ತಂದಿರುವ ನಿಯಮವಿದು. ಹಾಗಾಗಿ ಇದನ್ನ ರದ್ದು ಮಾಡಬೇಕು ಅನ್ನೋದು ಇವರ ವಾದ. ಮೂರನೇದು, ಕಾರ್ಪೊರೇಟ್ ಕಂಪನಿಗಳ ಮೇಲಿನ ಸಿಟ್ಟು. ಗೂಗಲ್, ಅಮೆಜಾನ್ ಮತ್ತು ಭಾರತದ ಬೃಹತ್ IT ಕಂಪನಿಗಳು ಅಮೆರಿಕದ ಸ್ಥಳೀಯರಿಗೆ ಹೆಚ್ಚಿನ ಸಂಬಳ ಕೊಡಲು ಇಷ್ಟಪಡದೆ ಕಡಿಮೆ ಸಂಬಳಕ್ಕೆ ಭಾರತೀಯರನ್ನ ಕರೆಸಿಕೊಂಡು ದುಡಿಸಿಕೊಳ್ತಾ ಇದೆ. ಇದರಿಂದ ಕಾರ್ಪೊರೇಟ್ ಕಂಪನಿಗಳು ಲಾಭ ಮಾಡ್ತಾ ಇವೆ, ಆದ್ರೆ ಅಮೆರಿಕನ್ನರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅನ್ನೋದು ಇವರ ಆರೋಪ. ಇತರೆ ದೇಶಗಳ ಬಾಗಿಲು ಕೂಡ ಬಂದ್. ಮುಂದೇನು ಗತಿ? ಸ್ನೇಹಿತರೆ, ಕೇವಲ ಈ 35 ಸಂಸದರು ಮಾತ್ರವಲ್ಲ, ಇತ್ತೀಚೆಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, JD ವ್ಯಾನ್ಸ್ ಸೇರಿದಂತೆ ಅನೇಕರು ಭಾರತೀಯರ ವಲಸೆಯ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅಮೆರಿಕ ಮಾತ್ರ ಅಲ್ಲ, ಭಾರತೀಯ ವಿದ್ಯಾರ್ಥಿಗಳ ಹಾಟ್ ಫೇವರಿಟ್ ಆಗಿದ್ದ ಕೆನಡಾ, UK ಮತ್ತು ಆಸ್ಟ್ರೇಲಿಯಾ ಕೂಡ ಈಗ ತಮ್ಮ ವೀಸಾ ರೂಲ್ಸ್ ಅನ್ನ ಸಿಕ್ಕಾಪಟ್ಟೆ ಟೈಟ್ ಮಾಡಿವೆ. ಅಂದ್ರೆ ಪಾಶ್ಚಿಮಾತ್ಯ ದೇಶಗಳು ಈಗ ಭಾರತೀಯ ಟ್ಯಾಲೆಂಟ್ಗೆ ಬಾಗಿಲು ಮುಚ್ಚುತ್ತಾ ಇವೆ.
ಹಾಗಾಗಿ ಸಾಲ ಮಾಡಿ ವಿದೇಶಕ್ಕೆ ಹೋಗುವ ಮುನ್ನ 100 ಬಾರಿ ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾರತಕ್ಕೆ ಇದು ಶಾಪವೋ ವರವೋ? ಚೇಂಜ್ ಆಗಲಿದ್ಯಾ ಐಟಿ ಹಬ್ ರೇಂಜ್? ಸ್ನೇಹಿತರೆ, ಮೇಲ್ನೋಟಕ್ಕೆ ಇದು ಭಾರತಕ್ಕೆ ಬಹುದೊಡ್ಡ ಆಘಾತದಂತೆ ಕಂಡ್ರೂ ಭವಿಷ್ಯದಲ್ಲಿ ಇದು ಭಾರತಕ್ಕೆ ಬಹುದೊಡ್ಡ ವರವಾಗುವ ಸಾಧ್ಯತೆಯೇ ಹೆಚ್ಚಿದೆ. ಯಾಕಂದ್ರೆ ಅಮೆರಿಕದ ಟೆಕ್ ಕಂಪನಿಗಳಿಗೆ ಭಾರತೀಯ ಟ್ಯಾಲೆಂಟ್ ಬೇಕೇ ಬೇಕು. ಒಂದೊಮ್ಮೆ ಅಮೆರಿಕ ವೀಸಾ ಕೊಡ್ಲಿಲ್ಲ ಅಂದ್ರೆ ಆ ಕಂಪನಿಗಳಿಗೆ ಬೇರೆ ದಾರಿಯೇ ಇಲ್ಲ. ಅವರು ಅನಿವಾರ್ಯವಾಗಿ ಬೆಂಗಳೂರು ಮತ್ತು ಹೈದರಾಬಾದ್ನಲ್ಲಿ ತಮ್ಮ ಬೃಹತ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಓಪನ್ ಮಾಡಬೇಕಾಗುತ್ತೆ. ಈಗಾಗಲೇ ಈ ಪ್ರಕ್ರಿಯೆ ಶುರುವಾಗಿದ್ದು ಅಮೆರಿಕದ ದೈತ್ಯ ಕಂಪನಿಗಳು ಬೆಂಗಳೂರಿನತ್ತ ಹರಿದು ಬರ್ತಿವೆ. ನಮ್ಮ ಟಾಪ್ ಟ್ಯಾಲೆಂಟ್ ಅಮೆರಿಕಕ್ಕೆ ಹೋಗುವ ಬದಲು ಇಲ್ಲಿಯೇ ಉಳ್ಕೊಂಡ್ರೆ ಮುಂದೊಂದು ದಿನ ಭಾರತವೇ ಜಾಗತಿಕ ಇನೋವೇಷನ್ ಹಬ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪಾಶ್ಚಿಮಾತ್ಯ ದೇಶಗಳು ಬಾಗಿಲು ಮುಚ್ಚುತ್ತಾ ಇರುವ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ನಮ್ಮಲ್ಲೇ ಜಾಗತಿಕ ಮಟ್ಟದ ಉದ್ಯೋಗಾವಕಾಶಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಸೃಷ್ಟಿಸಬೇಕಿದೆ. ಸ್ನೇಹಿತರೆ, H1B ವೀಸಾ ಕ್ಯಾನ್ಸಲ್ ಮಾಡುವ ಅಮೆರಿಕದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಮೆರಿಕ ವೀಸಾ ಕೊಡದಿದ್ರೆ ಭಾರತದ ಐಟಿ ಕ್ಷೇತ್ರಕ್ಕೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಅಮೆರಿಕಕ್ಕೆ ಹೋಗುವ ಕನಸು ಕಾಣ್ತಾ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಪೋಷಕರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ದೇಶ ವಿದೇಶ ಆರ್ಥಿಕತೆ ಹಾಗೂ ಐಟಿ ವಲಯದ ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.